ನೀವು ಕೇವಲ ವಿಶ್ವಾಸಿಯಲ್ಲ, ನೀವು ಒಬ್ಬ ಶಿಷ್ಯರು. ಖಂಡಿತ. ಇದೊಂದು ಬಹಳ ಶಕ್ತಿಯುತವಾದ ಮಾತು. ಹೌದು. ಆ ಜಗತ್ತಿನ ಇತಿಹಾಸವನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ. ಸಂಪೂರ್ಣ ಜಗತ್ತನ್ನೇ ಬದಲಾಯಿಸುವಂತಹ ಒಂದು ದೊಡ್ಡ ಚಳುವಳಿಯನ್ನ ಶುರು ಮಾಡಬೇಕು ಅಂತಂದುಕೊಳ್ಳಿ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ನಿಜ. ನಿಮ್ಮ ಬಳಿ ಹಣವಿಲ್ಲ, ರಾಜಕೀಯ ಬೆಂಬಲವಿಲ್ಲ, ಇಂಟರ್ನೆಟ್ ಕೂಡ ಇಲ್ಲ. ಕನಿಷ್ಠ ಪಕ್ಷ ಒಂದು ಕುದುರೆಯಾಗಲಿ ರಥವಾಗಲಿ ಇಲ್ಲ. ಓಹೋ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಯಾರನ್ನ ಆಯ್ಕೆ ಮಾಡ್ತೀರಾ? ಬಹುಶಃ ದೊಡ್ಡ ದೊಡ್ಡ ಪಂಡಿತರನ್ನ, ಪ್ರಭಾವಿ ರಾಜಕಾರಣಿಗಳನ್ನ, ಅಥವಾ ಸೇನಾಧಿಪತಿಗಳನ್ನ ಅಲ್ವಾ? ಕರೆಕ್ಟ್. ಆದರೆ 2000 ವರ್ಷಗಳ ಹಿಂದೆ ಯೇಸುಕ್ರಿಸ್ತರು ಮಹಾ ಆಜ್ಞೆಯನ್ನ ಪೂರೈಸಲು ಅಳವಡಿಸಿಕೊಂಡ ವಿಧಾನ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಹೌದು. ನಮ್ಮ ಇಂದಿನ ಅಧ್ಯಯನದ ಮೂಲಗಳು ನಮಗೆ ಒಂದು ಬಹಳ ರೋಚಕವಾದ ಸಂಗತಿಯನ್ನ ತೆರೆದಿಡುತ್ತವೆ. ಅಂದ್ರೆ ಯೇಸುಕ್ರಿಸ್ತರು ಆರಿಸಿಕೊಂಡದ್ದು ಕೇವಲ 70 ಜನ ಸಾಮಾನ್ಯರನ್ನ. ಯಾವುದೇ ವಿಶೇಷ ತರಬೇತಿ ಇಲ್ಲದ ಸಾಮಾನ್ಯ ಜನ ಅವರು. ಹೌದು. ರೈತರು, ಮೀನುಗಾರರು ಮತ್ತು ದಿನಗೂಲಿ ನೌಕರರಂತಹ ಸಾಮಾನ್ಯ ಜನರನ್ನ ಬಳಸಿ ಅವರು ಒಂದು ಜಾಗತಿಕ ಚಳುವಳಿಗೆ ಅಡಿಪಾಯ ಹಾಕಿದ್ರು. ಈ ಆಳವಾದ ಅಧ್ಯಯನದಲ್ಲಿ ಈ ಸಾಮಾನ್ಯ ಜನರನ್ನ ಬಳಸಿ ದೇವರ ರಾಜ್ಯವನ್ನ ಹೇಗೆ ವಿಸ್ತರಿಸಲಾಯಿತು ಅನ್ನೋದನ್ನ ನಾವು ನೋಡ್ತೀವಿ. ಜೊತೆಗೆ ಡಿಸ್ಕವರಿ ಬೈಬಲ್ ಸ್ಟಡಿ ಅಂದ್ರೆ DBS ಎಂಬ ಅದ್ಭುತ ವಿಧಾನದ ಮೂಲಕ ಮನೆಗಳಲ್ಲಿ ಹೇಗೆ ಬದಲಾವಣೆ ತರಲಾಯಿತು ಅನ್ನೋದರ ಪ್ರಾಯೋಗಿಕ ಹೆಜ್ಜೆಗಳನ್ನ ಕೂಡ ವಿಶ್ಲೇಷಿಸ್ತೀವಿ. ಸರಿ, ಇದನ್ನು ಬಿಡಿಸಿ ನೋಡೋಣ. ದೊಡ್ಡ ಗುರಿಯನ್ನು ತಲುಪಲು ಯೇಸುಕ್ರಿಸ್ತರು ಎಂತಹ ಸುಲಭವಾದ ನಕ್ಷೆಯನ್ನು ಕೊಟ್ಟಿದ್ದಾರೆ ನೋಡಿ. ಖಂಡಿತ. ಆ ನಕ್ಷೆ ಮೇಲ್ನೋಟಕ್ಕೆ ಎಷ್ಟು ಸರಳವಾಗಿ ಕಾಣುತ್ತೋ ಅದರ ಹಿಂದಿನ ಮನೋವಿಜ್ಞಾನ ಮತ್ತು ಸಮಾಜಶಾಸ್ತ್ರ ಅಷ್ಟೇ ಆಳವಾಗಿದೆ. ಇದು ಕೇವಲ ಒಂದು ಧಾರ್ಮಿಕ ಆಚರಣೆ ಅಲ್ಲ ಅಲ್ವಾ? ಖಂಡಿತವಾಗ್ಲೂ ಅಲ್ಲ. ನಮ್ಮ ಮೂಲಗಳು ಸ್ಪಷ್ಟಪಡಿಸುವ ಹಾಗೆ ಇದು ಕೇವಲ ಭಾಷಣ ಮಾಡುವ ಅಥವಾ ವೇದಿಕೆಗಳ ಮೇಲೆ ನಿಂತು ಪ್ರಚಾರ ಮಾಡುವ ವಿಧಾನ ಆಗಿರ್ಲಿಲ್ಲ. ಓಹೋ. ಇದು ಹೊಸ ಜಾಗಗಳಿಗೆ ಹೋಗೋದು, ಪರಿಚಯವಿಲ್ಲದ ಜನರೊಂದಿಗೆ ಬೆರೆಯೋದು ಮತ್ತೆ ಅವರ ಹೃದಯಗಳಲ್ಲಿ ನಂಬಿಕೆಯ ಬೀಜ ಬಿತ್ತೋದು ಹೇಗೆ ಅನ್ನೋದರ ಒಂದು ಪ್ರಾಯೋಗಿಕ ಕೈಪುಡಿ. ನಿಜಕ್ಕೂ ಆಸಕ್ತಿಕರ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ ಪ್ರತಿಯೊಂದು ಹೆಜ್ಜೆಯೂ ಜನರ ನೈಜ ಜೀವನಕ್ಕೆ, ಅವರ ದೈನಂದಿನ ಕಷ್ಟ ಸುಖಗಳಿಗೆ ಬಹಳ ಹತ್ರವಾಗಿದೆ. ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟಿ ಜನರನ್ನ ಅಲ್ಲಿ ಕರೆಯೋದಕ್ಕಿಂತ ಜನರ ಮನೆಗಳಿಗೆ ಹೋಗಿ ಅವರೊಂದಿಗೆ ಕುಳಿತು ಊಟ ಮಾಡುವ ಮೂಲಕ ಸಂಬಂಧಗಳನ್ನ ಬೆಳೆಸುವ ತಂತ್ರ ಇದು. ವಾವ್. ಯಾವುದೇ ದೊಡ್ಡ ಯೋಜನೆಯನ್ನ ಶುರು ಮಾಡೋ ಮುನ್ನ ಸರಿಯಾದ ಸಿದ್ಧತೆ ಮತ್ತು ಕಾರ್ಯತಂತ್ರ ಬಹಳ ಮುಖ್ಯ. ಹೌದು. ನಾವು ನಮ್ಮ ಮೂಲಗಳಲ್ಲಿ ನೋಡುವ ಹಾಗೆ ಯೇಸುಕ್ರಿಸ್ತರು ಆ 70 ಜನರನ್ನ ಹೊಸ ಊರುಗಳಿಗೆ ಕಳುಹಿಸುವಾಗ ಒಬ್ಬೊಬ್ಬರನ್ನೇ ಕಳುಹಿಸ್ಲಿಲ್ಲ. ಇಲ್ಲ, ಅವರನ್ನ ಇಬ್ಬಿಬ್ಬರಾಗಿ ಕಳಿಸಿದ್ರು. ಕರೆಕ್ಟ್. ಸಣ್ಣ ತಂಡಗಳಾಗಿ. ನನಗೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಆ ತರ್ಕದ ಪ್ರಕಾರ ಯೋಚಿಸಿದ್ರೆ 70 ಜನರನ್ನ ಒಬ್ಬೊಬ್ಬರನ್ನಾಗಿ ಕಳುಹಿಸಿದ್ರೆ ಒಂದೇ ಬಾರಿಗೆ 70 ಊರುಗಳನ್ನ ತಲುಪಬಹುದಿತ್ತು. ಹೌದಲ್ವಾ? ಇಬ್ಬಿಬ್ಬರಾಗಿ ಕಳುಹಿಸುವುದರಿಂದ ಕೇವಲ 35 ಊರುಗಳನ್ನ ಮಾತ್ರ ತಲುಪಕ್ಕೆ ಸಾಧ್ಯ. ಆದರೂ ಅವರು ದಕ್ಷತೆಗಿಂತ ಅಂದ್ರೆ ಎಫಿಷಿಯನ್ಸಿಗಿಂತ ಜೊತೆಗಾರಿಕೆಗೆ ಯಾಕಿಷ್ಟು ಒತ್ತು ನೀಡಿದ್ರು? ಒಂಟಿಯಾಗಿ ಕಾಡಿನಲ್ಲಿ ನಡೆಯೋದಕ್ಕಿಂತ ಕೈಯಲ್ಲಿ ಟಾರ್ಚ್ ಹಿಡ್ಕೊಂಡಿರೋ ಸ್ನೇಹಿತನ ಜೊತೆ ನಡೆಯೋದು ಎಷ್ಟು ಧೈರ್ಯ ಕೊಡುತ್ತೆ ಅಲ್ವಾ? ಯೇಸು ಯಾಕೆ ಒಬ್ಬೊಬ್ಬರನ್ನೇ ಕಳಿಸ್ದೆ ಇಬ್ಬಿಬ್ಬರ ತಂಡವನ್ನು ಮಾಡಿದ್ರು? ಇಲ್ಲಿ ನಿಜವಾಗಿಯೂ ಕುತೂಹಲಕಾರಿಯಾದ ವಿಷಯವೆಂದರೆ ಯೇಸುಕ್ರಿಸ್ತರಿಗೆ ಮಾನವನ ಮನಸ್ಸಿನ ದೌರ್ಬಲ್ಯಗಳು ಮತ್ತೆ ಶಕ್ತಿಗಳ ಬಗ್ಗೆ ಇದ್ದ ಆಳವಾದ ಅರಿವು. ನೀವ್ ಹೇಳಿದ ಹಾಗೆ ಲೆಕ್ಕಾಚಾರದಲ್ಲಿ 70 ಊರುಗಳನ್ನ ತಲುಪೋದು ಲಾಭದಾಯಕವಾಗಿ ಕಾಣಬಹುದು. ಆದ್ರೆ ಹೊಸ ಊರಿಗೆ ಹೋಗಿ ಮುಖವೇ ಪರಿಚಯವಿಲ್ಲದ ಜನರೊಂದಿಗೆ ಮಾತನಾಡುವಾಗ ಬಹಳ ಕಷ್ಟ ಆಗುತ್ತೆ. ಹೌದು. ಅಲ್ಲಿ ಎದುರಾಗುವ ತಿರಸ್ಕಾರ, ಅಪಹಾಸ್ಯ ಮತ್ತೆ ವಿರೋಧಗಳನ್ನ ಒಬ್ಬನೇ ವ್ಯಕ್ತಿ ಎದುರಿಸೋದು ಮಾನಸಿಕವಾಗಿ ಬಹಳ ಕಷ್ಟ. ನಿಜ. ಒಂಟಿಯಾಗಿ ಹೋದಾಗ ಮೊದಲನೇ ಊರಿನಲ್ಲೇ ತಿರಸ್ಕಾರ ಎದುರಾದ್ರೆ ನಿರಾಶೆಯಿಂದ ಅಲ್ಲಿಗೆ ಕೆಲಸ ಬಿಟ್ಟುಬಿಡ್ಬೋದಲ್ವಾ? ಕರೆಕ್ಟ್. ಆದ್ರೆ ಇಬ್ಬರು ಜೊತೆಯಾಗಿದ್ದಾಗ, ಒಬ್ಬರು ಕುಗ್ಗಿದಾಗ ಮತ್ತೊಬ್ಬರು ಧೈರ್ಯ ತುಂಬಬಹುದು. ಹೌದು. ಏನೂ ಪರವಾಗಿಲ್ಲ, ಮುಂದಿನ ಮನೆಗೆ ಹೋಗೋಣ ಅಂತ ಹುರಿದುಂಬಿಸ್ಬೋದು. ಖಂಡಿತ. ಇದಲ್ಲದೆ ಪ್ರಾಚೀನ ಸಂಸ್ಕೃತಿಯಲ್ಲಿ ಯಾವುದೇ ಒಂದು ವಿಷಯವನ್ನ ಸತ್ಯ ಅಂತ ಸ್ಥಾಪಿಸಲು ಕನಿಷ್ಠ 2 ಸಾಕ್ಷಿಗಳ ಅಗತ್ಯವಿತ್ತು. ಓಹೋ, ಇದು ಆಸಕ್ತಿಕರ. ಇಬ್ರು ಒಟ್ಟಾಗಿ ಹೋಗಿ ಒಂದು ಮಾತನ್ನ ಹೇಳಿದಾಗ ಕೇಳುಗರಿಗೂ ಅದರ ಮೇಲೆ ಹೆಚ್ಚಿನ ನಂಬಿಕೆ ಬರ್ತಿತ್ತು. ಇದು ಬರೀ ಕೇಸ ಹಂಚಿಕೊಳ್ಳುವ ತಂತ್ರ ಅಲ್ಲ, ಮಾನಸಿಕ ಸ್ಥೈರ್ಯ ಕಾಪಾಡಿಕೊಳ್ಳುವ ಅತ್ಯುತ್ತಮ ವಿಧಾನ. ವಾವ್. ಇದು ನಿಜಕ್ಕೂ ಅದ್ಭುತವಾದ ಒಳನೋಟ. ಅಂದ್ರೆ ವೇಗವಾಗಿ ಹೋಗೋದಕ್ಕಿಂತ ದೃಢವಾಗಿ ಹೆಜ್ಜೆ ಇಡೋದು ಮುಖ್ಯ ಅಂತಿದ್ದೀರಾ? ಹೌದು. ಇಬ್ಬಿಬ್ಬರಾಗಿ ಕಳುಹಿಸುವಾಗ ಯೇಸು ಹೇಳಿದ ಮೊದಲ ಮಾತು ಕೂಡ ನಮ್ಮ ಮೂಲಗಳಲ್ಲಿ ಬಹಳ ಸ್ಪಷ್ಟವಾಗಿ ದಾಖಲಾಗಿದೆ. ಲೂಕ 10ನೇ ಅಧ್ಯಾಯದಲ್ಲಿ. ಹೌದು.
ಬೆಳೆಯು ಬಹಳ ಕೆಲಸದವರು ಸ್ವಲ್ಪ. ಆದ್ದರಿಂದ ಬೆಳೆಯ ಯಜಮಾನನನ್ನು ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ. ನಿಜ. ಅಂದ್ರೆ ಅವರು ನೇರವಾಗಿ ಹೋಗಿ ಕೆಲಸ ಶುರು ಮಾಡಿ ಅಂತ ಹೇಳಲಿಲ್ಲ, ಬದಲಾಗಿ ಮೊದಲು ಪ್ರಾರ್ಥನೆ ಮಾಡಿ ಅಂದ್ರು. ಕರೆಕ್ಟ್. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಸಮಯ ವ್ಯರ್ಥ ಮಾಡಬೇಡಿ, ತಕ್ಷಣ ಫೀಲ್ಡ್ಗಿಳಿದು ಕೆಲಸ ಮಾಡಿ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಪ್ರಾರ್ಥನೆನೇ ಮೊದಲ ಹೆಜ್ಜೆ. ಯಾಕೆ? ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದೊಂದು ಮನಸ್ಥಿತಿಯನ್ನ ಬದಲಾಯಿಸುವ ಪ್ರಕ್ರಿಯೆ. ಮನಸ್ಥಿತಿ ಬದಲಾಯಿಸುವ ಪ್ರಕ್ರಿಯೆ ಹೇಗೆ? ನಾವು ಬೇರೆಯವರಿಗಾಗಿ, ವಿಶೇಷವಾಗಿ ನಮಗೆ ಪರಿಚಯವೇ ಇಲ್ಲದ ಊರಿನ ಜನರಿಗಾಗಿ ಪ್ರಾರ್ಥನೆ ಮಾಡಲು ಶುರು ಮಾಡಿದಾಗ ನಮ್ಮಲ್ಲಿರೋ ಅಹಂಕಾರ ನಾಶವಾಗತ್ತೆ. ಓಹೋ. ನಾನೇ ಹೋಗಿ ಎಲ್ಲವನ್ನೂ ಉದ್ಧಾರ ಮಾಡ್ತೀನಿ ಅನ್ನೋ ಅಹಂಕಾರದ ಬದಲು, ದೇವರೇ, ನಿನ್ನ ಕೆಲಸಕ್ಕಾಗಿ ಸರಿಯಾದ ಜನರನ್ನ ಒದಗಿಸು ಅನ್ನೋ ವಿನಯತೆ ಮೂಡುತ್ತೆ. ನಿಜಕ್ಕೂ ಅರ್ಥಪೂರ್ಣವಾದ ಮಾತು. ಪ್ರಾರ್ಥನೆಯು ನಮ್ಮನ್ನ ದೇವರ ಉದ್ದೇಶದೊಂದಿಗೆ ಸಂಪರ್ಕಿಸುತ್ತೆ. ಜೊತೆಗೆ ಯಾರೇ ಆಗಲಿ ತಾನು ಭೇಟಿಯಾಗಲಿರುವ ಹೊಸ ಜನರಿಗಾಗಿ ಮೊದಲೇ ಪ್ರಾರ್ಥಿಸಿದಾಗ ಒಂದ್ ರೀತಿ ಪ್ರೀತಿ ಹುಟ್ಟುತ್ತಲ್ವಾ? ಖಂಡಿತ. ಆ ಜನರ ಮೇಲೆ ಸಹಜವಾಗಿಯೇ ಒಂದ್ ರೀತಿಯ ಸಹಾನುಭೂತಿ ಮತ್ತೆ ಪ್ರೀತಿ ಮೊಳಕೆಯೊಡೆಯುತ್ತೆ. ಅಂದ್ರೆ ಆ ಊರಿಗೆ ಕಾಲಿಡುವ ಮುನ್ನವೇ ನಮ್ಮ ದೃಷ್ಟಿಕೋನ ಸಕಾರಾತ್ಮಕವಾಗಿ ಬದಲಾಗಿರುತ್ತೆ. ವಾವ್! ಪ್ರಾರ್ಥನೆನೇ ನಮ್ಮ ಹೃದಯವನ್ನ ಸಿದ್ಧಪಡಿಸುವ ಅಡಿಪಾಯ. ಸರಿ, ಇದ್ನ ಒಪ್ಕೊಳ್ಳೋಣ. ಅವರು ಪ್ರಾರ್ಥನೆ ಮಾಡಿದ್ರೂ ಇಬ್ಬಿಬ್ರಾಗಿ ಹೊಸ ಊರಿಗೆ ಕಾಲಿಟ್ರು. ಊರಿನಲ್ಲಿ ಯಾರ ಪರಿಚಯವೂ ಇಲ್ಲ. ಹೌದು. ಆಗಿನ ಕಾಲದಲ್ಲಿ ಅದೆಲ್ಲ ಎಲ್ಲಿತ್ತು? ಅಂತಹ ಪರಿಸ್ಥಿತಿಯಲ್ಲಿ ಅವರು ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಭೇಟಿಯಾಗಬೇಕು? ನಮ್ಮ ಅಧ್ಯಯನದ ಮೂಲಗಳ ಪ್ರಕಾರ ಅವರು ಯಾವ ಮನೆಗೆ ಹೋದ್ರೂ ಮೊದಲು ಈ ಮನೆಗೆ ಶುಭವಾಗಲಿ ಅಂತ ಹೇಳಬೇಕು. ಕರೆಕ್ಟ್. ಅಲ್ಲಿ ಒಬ್ಬ ಸಮಾಧಾನದ ವ್ಯಕ್ತಿ ಅಂದ್ರೆ ಪರ್ಸನ್ ಆಫ್ ಪೀಸ್ ಇದ್ರೆ ಆಶೀರ್ವಾದ ಅಲ್ಲಿಯೇ ನಿಲ್ಲುತ್ತೆ, ಇಲ್ಲದಿದ್ರೆ ಅದು ಹಿಂತಿರುಗುತ್ತೆ ಅಂತ ಹೇಳಲಾಗಿದೆ. ಹೊಸ ಊರಿಗೆ ಹೋದಾಗ ನಮ್ಗೆ ದಾರಿ ತೋರಿಸುವ, ಪ್ರೀತಿಯಿಂದ ಮನೆಗೆ ಕರೆಯುವ ಒಬ್ಬ ಒಳ್ಳೆಯ ಪರಿಚಯಸ್ಥರು ಸಿಕ್ಕಂತೆ ಅಲ್ವಾ? ಹೌದು. ಆದರೆ ಈ ಸಮಾಧಾನದ ವ್ಯಕ್ತಿಯನ್ನು ಗುರುತಿಸೋದೆಷ್ಟು ಮುಖ್ಯ. ಎಲ್ಲರ ಬಳಿಯೂ ಹೋಗಿ ವಾದ ಮಾಡೋದನ್ನ ಬಿಟ್ಟು ಕೇವಲ ಇವರನ್ನ ಮಾತ್ರ ಹುಡುಕೋದು ಯಾಕೆ? ಈ ಸಮಾಧಾನದ ವ್ಯಕ್ತಿ ಅಥವಾ ಪರ್ಸನ್ ಆಫ್ ಪೀಸ್ ಅನ್ನೋ ಪರಿಕಲ್ಪನೆ ನಿಜಕ್ಕೂ ಒಂದು ಮಾಸ್ಟರ್ ಸ್ಟ್ರೋಕ್. ಓಹೋ. ನೀವು ಹೊಸ ಜಾಗಕ್ಕೋದಾಗ ಎಲ್ಲರೂ ನಿಮ್ಮನ್ನ ಸ್ವಾಗತಿಸೋದಿಲ್ಲ. ಕೆಲವರು ವಾದ ಮಾಡ್ಬೋದು, ಇನ್ನು ಕೆಲವರು ಬಾಗಿಲು ಹಾಕ್ಕೊಳ್ಬೋದು. ಹೌದು. ನಮ್ಮ ಸ್ವಾಭಾವಿಕ ಪ್ರವೃತ್ತಿ ಏನು ಹೇಳುತ್ತೆ? ಯಾರು ನಮ್ಮನ್ನು ವಿರೋಧಿಸ್ತಾರೋ ಅವರ ಜೊತೆ ವಾದ ಮಾಡಿ ಅವರನ್ನ ಒಪ್ಪಿಸ್ಬೇಕು ಅಂತ. ಆದ್ರೆ ಈ ವಿಧಾನ ಬೇರೆ ಪಾಠ ಕಲಿಸುತ್ತೆ. ವಾದ ಮಾಡ್ಬೇಡಿ, ನಿಮ್ಮ ಶಕ್ತಿಯನ್ನ ವ್ಯರ್ಥ ಮಾಡ್ಕೊಳ್ಬೇಡಿ ಅಂತ. ಅಂದ್ರೆ ಸುಮ್ನೆ ಬಿಡ್ಬೇಕಾ? ಬದಲಾಗಿ ಯಾರು ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾರೋ, ಯಾರು ನಿಮ್ಮ ಮಾತನ್ನ ಕೇಳಲು ತೆರೆದ ಮನಸ್ಸನ್ನ ಹೊಂದಿರ್ತಾರೋ ಅಂಥವರನ್ನ ಮಾತ್ರ ಹುಡುಕಿ. ಈ ಸಮಾಧಾನದ ವ್ಯಕ್ತಿ ಆ ಊರಿನಲ್ಲಿ ಪ್ರಭಾವಿಯಾಗಿರ್ಬೋದು ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಆಗಿರಬಹುದು. ಆದ್ರೆ ಅವರ ಹೃದಯ ತೆರೆದಿರುತ್ತೆ. ಓಹೋ, ಈ ಮನೆಗೆ ಶುಭವಾಗಲಿ ಅಂತ ಹೇಳೋದು ಒಂದು ರೀತಿಯ ಪರೀಕ್ಷೆ ಇದ್ದಾಗೆ ಅಲ್ವಾ? ಖಂಡಿತ. ಅವರು ಅದನ್ನ ಪ್ರೀತಿಯಿಂದ ಸ್ವೀಕರಿಸಿದ್ರೆ ಅವರು ನಿಮ್ಮ ಸಮಾಧಾನದ ವ್ಯಕ್ತಿ. ಅವರೇನಾದ್ರೂ ತಿರಸ್ಕರಿಸಿದ್ರೆ ಕೋಪಗೊಳ್ಳದೆ ಶಾಂತಿಯಿಂದ ನಿಮ್ಮ ದಾರಿ ಹಿಡಿಯಿರಿ ಅನ್ನೋದು ಇದರ ಹಿಂದಿನ ತರ್ಕ. ವಾವ್! ಇದು ಸಮಯ ಮತ್ತು ಶಕ್ತಿಯನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸುವ ತಂತ್ರ. ಆದ್ರೆ ಒಂದು ನಿಮಿಷ, ಇಲ್ಲಿ ನಾನು ಸ್ವಲ್ಪ ವಿರೋಧಿಸಬೇಕಾಗತ್ತೆ. ಖಂಡಿತ, ಹೇಳಿ. ಆಧುನಿಕ ಮಾರ್ಕೆಟಿಂಗ್ ಅಥವಾ ನೆಟ್ವರ್ಕಿಂಗ್ ತಂತ್ರಗಳು ನಮಗೇನ್ ಹೇಳ್ಕೊಡ್ತವೆ? ಆದಷ್ಟು ಹೆಚ್ಚು ಜನರನ್ನ ಸಂಪರ್ಕಿಸಿ, ಬಲೆ ಬೀಸಿ, ಪ್ರತಿದಿನ ಹೊಸ ಹೊಸ ಜನರನ್ನ ಭೇಟಿಯಾಗಿ ಅಂತ. ಹೌದು, ಈಗಿನ ಟ್ರೆಂಡ್ ಅದೇ. ಆದ್ರೆ ನಮ್ಮ ಮೂಲಗಳು ಹೇಳುವ ಪ್ರಕಾರ ಒಮ್ಮೆ ಆ ಸಮಾಧಾನದ ವ್ಯಕ್ತಿಯ ಮನೆ ಸಿಕ್ಕ ಮೇಲೆ ಅದೇ ಮನೆಯಲ್ಲಿ ಉಳಿದುಕೊಳ್ಳಬೇಕು, ಮನೆ ಮನೆಗೆ ಅಲೆಯಬಾರದು. ಕರೆಕ್ಟ್. ಲೂಕ 10ನೇ ಅಧ್ಯಾಯದ 7 ಮತ್ತು 8ನೇ ವಚನದಲ್ಲಿ ಇದೇ ಇದೆ. ಒಂದು ದೊಡ್ಡ ಊರನ್ನು ಬದಲಾಯಿಸಬೇಕು ಅಂತ ಹೊರಟಿರೋರು ಒಂದೇ ಮನೆಯಲ್ಲಿ ಕುಳಿತುಕೊಂಡ್ರೆ ಹೇಗೆ ಸಾಧ್ಯ? ಪ್ರತಿದಿನ ಬೇರೆ ಬೇರೆ ಮನೆಗಳಿಗೆ ಹೋಗಿ ಪ್ರಚಾರ ಮಾಡೋದು ಹೆಚ್ಚು ಲಾಜಿಕಲ್ ಅಲ್ವಾ? ಇದು ಮೇಲ್ನೋಟಕ್ಕೆ ವಿರೋಧಾಭಾಸವಾಗಿ ಕಾಣಬಹುದು. ಆದ್ರೆ ಇದರ ಹಿಂದಿರುವ ಸಮಾಜಶಾಸ್ತ್ರೀಯ ಸತ್ಯ ಬಹಳ ಆಳವಾದದ್ದು. ಆಧುನಿಕ ಮಾರ್ಕೆಟಿಂಗ್ ಹೆಚ್ಚು ಜನರನ್ನ ತಲುಪಬಹುದು, ಆದರೆ ಅದು ಕೇವಲ ಮೇಲ್ಮೈ ಮಟ್ಟದ ಪರಿಚಯವನ್ನ ಮಾತ್ರ ಮಾಡುತ್ತೆ. ಅಂದ್ರೆ ತುಂಬಾ ಶಾಲೋ ಆಗಿರುತ್ತೆ. ಹೌದು. ಯೇಸುವಿನ ಉದ್ದೇಶ ಕೇವಲ ಮಾಹಿತಿಯನ್ನ ರವಾನಿಸೋದಾಗಿರ್ಲಿಲ್ಲ, ಬದಲಾಗಿ ಆಳವಾದ ಪರಿವರ್ತನೆಯನ್ನ ತರೋದಾಗಿತ್ತು. ಓಹೋ. ನೀವು ಪ್ರತಿದಿನ ಬೇರೆ ಬೇರೆ ಮನೆಗೆ ಹೋದ್ರೆ ನೀವು ಕೇವಲ ಅತಿಥಿಯಾಗಿ ಉಳಿತೀರಾ. ಆದ್ರೆ ಒಂದೇ ಮನೆಯಲ್ಲಿ ಹಲವು ದಿನಗಳ ಕಾಲ ಉಳಿದುಕೊಂಡಾಗ ನೀವು ಆ ಕುಟುಂಬದ ಭಾಗವಾಗ್ತೀರಾ. ವಾವ್! ಮನೆ ಮನೆಗೆ ಅಲೆಯಬಾರ್ದು ಅನ್ನೋದರ ಅರ್ಥ ಅಗಲಕ್ಕಿಂತ ಆಳಕ್ಕೆ, ಅಂದ್ರೆ ಡೆಪ್ತ್ ಓವರ್ ವಿಡ್ತ್
ಒತ್ತು ನೀಡಿ ಎಂಬುದಾಗಿದೆ. ಅಂದ್ರೆ ಆ ಸಮಾಧಾನದ ವ್ಯಕ್ತಿಯ ಮೂಲಕವೇ ಇಡೀ ಊರಿನ ಜನರಿಗೆ ನಮ್ಮ ಪರಿಚಯ ಆಗುತ್ತೆ ಅಂತ. ಖಂಡಿತ. ಆ ವ್ಯಕ್ತಿ ಆ ಊರಿನ ಇತರ ಜನರಿಗೆ ನಿಮ್ಮನ್ನ ಪರಿಚಯಿಸುವ ಸೇತುವೆ ಆಗ್ತಾನೆ. ನಾವೇ ಎಲ್ಲರ ಬಳಿ ಹೋಗೋದಿಕ್ಕಿಂತ ನಮ್ಮನ್ನ ನಂಬುವ ಒಬ್ಬ ಸ್ಥಳೀಯ ವ್ಯಕ್ತಿಯ ಮೂಲಕ ಊರನ್ನ ತಲುಪೋದು 100 ಪಟ್ಟು ಹೆಚ್ಚು ಪರಿಣಾಮಕಾರಿ. ಓಹೋ, ಅಂದ್ರೆ ಆ ಸಮಾಧಾನದ ವ್ಯಕ್ತಿ ನಮ್ಮ ರಾಯಭಾರಿ ಆಗ್ತಾನೆ. ಹೌದು. ಜೊತೆಗೆ ನಮ್ಮ ಮೂಲಗಳಲ್ಲಿ ಮತ್ತೊಂದು ಬಹಳ ಆಸಕ್ತಿಕರವಾದ ಮಾತಿದೆ. ಅವರು ಪ್ರೀತಿಯಿಂದ ಕೊಡುವ ಊಟವನ್ನ ಮಾಡಿ ಅವರ ಕುಟುಂಬದವರೊಂದಿಗೆ ಸಂಬಂಧವನ್ನ ಬೆಳೆಸಿ ಅಂತ. ಕೇವಲ ಊಟ ಮಾಡುವುದರಲ್ಲಿ ಎಂಥದಿದೆ? ನಾನು ಯೋಚಿಸ್ತಿರೋದು, ಬೇರೊಬ್ಬರ ಮನೆಗೆ ಹೋಗಿ ಅವರು ಕೊಟ್ಟದ್ದನ್ನ ತಿನ್ನೋದು ಸ್ವಲ್ಪ ಮುಜುಗರದ ವಿಷಯ ಅಲ್ವಾ? ಅದರಲ್ಲೂ 2000 ವರ್ಷಗಳ ಹಿಂದಿನ ಸಮಾಜದಲ್ಲಿ ಜಾತಿ ಅಂತಸ್ತುಗಳ ಭೇದಭಾವಗಳು ತೀವ್ರವಾಗಿದ್ದ ಕಾಲದಲ್ಲಿ ಬೇರೆಯವರ ಮನೆಯಲ್ಲಿ ಕುಳಿತು ಊಟ ಮಾಡೋದು ಅಂದ್ರೆ ದೊಡ್ಡ ಕ್ರಾಂತಿನೇ ಸರಿ ಅಲ್ವಾ? ನೀವು ಸರಿಯಾದ ನರವನ್ನೇ ಮುಟ್ಟಿದ್ದೀರಾ. ಕೇವಲ ಊಟ ಮಾಡೋದು ಇಲ್ಲಿನ ವಿಷಯವಲ್ಲ. ಮತ್ತೆ ಯಾರಿಗಾದ್ರೂ ನಿಮ್ಮ ಮನೆಗೆ ಊಟಕ್ಕೆ ಆಹ್ವಾನಿಸೋದು ಅಂದ್ರೆ ಪ್ರಾಚೀನ ಸಂಸ್ಕೃತಿಯಲ್ಲಿ ಅವರನ್ನ ನಿಮ್ಮ ಸಮಾನರನ್ನಾಗಿ, ನಿಮ್ಮ ಕುಟುಂಬದ ಸದಸ್ಯರನ್ನಾಗಿ ಒಪ್ಪಿಕೊಂಡಂತೆ. ಓಹೋ, ಹೌದಲ್ವಾ? ಜೊತೆಗೆ ಹೋಗುವವರು ನಾವು ನಿಮ್ಗೆ ಜ್ಞಾನ ಬೋಧಿಸಲು ಬಂದಿದ್ದೇವಿ, ನಾವು ಶ್ರೇಷ್ಠರು ಅನ್ನೋ ಮನೋಭಾವದಿಂದ ಹೋಗ್ಬಾರ್ದು. ಅವರು ಕೊಟ್ಟ ಊಟವನ್ನ ತಿನ್ನುವ ಮೂಲಕ ತಾವು ಆತಿಥೇಯರ ಪ್ರೀತಿಗೆ ತಲೆಬಾಗಿದ್ದೀವಿ ಅನ್ನೋದನ್ನ ತೋರ್ಸ್ಕೊಡ್ತಾರೆ. ಇದು ಸೇವಿಯರ್ ಕಾಂಪ್ಲೆಕ್ಸ್, ಅಂದ್ರೆ ನಾನೇ ರಕ್ಷಕ ಅನ್ನೋ ಅಹಂಕಾರವನ್ನ ಮುರಿಯುತ್ತೆ ಅಲ್ವಾ? ಖಂಡಿತ. ನೀವು ಅವರ ಊಟವನ್ನ ಸ್ವೀಕರಿಸಿದಾಗ ಅವರ ಸಂಸ್ಕೃತಿಯನ್ನ, ಅವರ ಅಸ್ತಿತ್ವವನ್ನ ಗೌರವಿಸಿದಂತೆ ಆಗುತ್ತೆ. ಆ ಊಟದ ಮೇಜಿನ ಬಳಿ ಯಾವುದೇ ಮೇಲು ಕೀಳು ಜಾತಿ ಅಂತಸ್ತುಗಳ ಗೋಡೆಗಳಿರಲ್ಲ. ಎಂಥ ಅದ್ಭುತವಾದ ಮಾತು! ಅಲ್ಲಿ ನಡೆಯುವ ಮಾತುಕತೆಗಳು ಹೃದಯದಿಂದ ಹೃದಯಕ್ಕೆ ತಲುಪುತ್ತವೆ. ಪ್ರೀತಿ ಮತ್ತೆ ನಂಬಿಕೆಯ ಅಡಿಪಾಯ ನಿರ್ಮಾಣವಾಗೋದೇ ಆ ಊಟದ ಮೇಜಿನ ಸುತ್ತ. ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಸಂಬಂಧ ಬೆಳೆಸಿನ ಮೇಲೆ ಮುಂದೇನು? ನಾವು ಸಾಮಾನ್ಯವಾಗಿ ಅನ್ಕೊಳ್ಳೋದು ಊಟ ಮುಗಿದ ತಕ್ಷಣ ಒಂದು ದೊಡ್ಡ ಭಾಷಣ ಶುರು ಮಾಡ್ಬೇಕು, ನಮ್ಮ ಸಿದ್ಧಾಂತಗಳನ್ನ ಅವರ ತಲೆಗೆ ತುಂಬಬೇಕು ಅಂತ. ಹೌದು, ಅದೇ ನಾರ್ಮಲ್ ಅನ್ಸುತ್ತೆ. ಆದ್ರೆ ನಮ್ಮ ಮೂಲಗಳು ಹೇಳುವ ಪ್ರಕಾರ ಮೊದಲು ಮಾಡಬೇಕಾದದ್ದು ಭಾಷಣ ಅಲ್ಲ, ಆಕ್ಷನ್, ಅಂದ್ರೆ ಕೃತ್ಯ. ಕರೆಕ್ಟ್. ಲೂಕ 10ನೇ ಅಧ್ಯಾಯದ 9ನೇ ವಚನ. ಆ ಮನೆಯಲ್ಲಿರುವ ರೋಗಿಗಳನ್ನ ವಾಸಿ ಮಾಡುವುದು ಮತ್ತು ಅವರ ಕಷ್ಟಗಳಿಗೆ ಸ್ಪಂದಿಸುವುದು. ಬರೀ ಭಾಷಣ ಮಾಡೋದಕ್ಕಿಂತ ಅವರ ಕಾಯಿಲೆ ವಾಸಿ ಮಾಡಿ ಅವರ ನೋವಿಗೆ ಪರಿಹಾರ ಒದಗಿಸುವುದು ಎಷ್ಟು ಪರಿಣಾಮಕಾರಿ ಅಲ್ವಾ? ಹೌದು. ಮೊದಲು ಪ್ರೀತಿಯನ್ನ ಕೃತಿಯಲ್ಲಿ ತೋರಿಸಿ ಆಮೇಲೆ ಮಾತ್ನಾಡಿ ಅನ್ನೋದು ಇದರ ಅರ್ಥನಾ? ಇದೊಂದು ಪ್ರಮುಖ ಪ್ರಶ್ನೆಯನ್ನ ಎತ್ತುತ್ತದೆ. ದೇವರ ರಾಜ್ಯ ಅಥವಾ ಕಿಂಗ್ಡಮ್ ಆಫ್ ಗಾಡ್ ಅಂದ್ರೆ ಏನು? ಏನದು? ಅದು ಕೇವಲ ಮೋಡೆಗಳ ಮೇಲಿರುವ ಒಂದು ಸ್ಥಳನಾ ಅಥವಾ ಕೇವಲ ಈ ಸೈದ್ಧಾಂತಿಕ ಚರ್ಚೆನಾ? ಖಂಡಿತ ಅಲ್ಲ. ದೇವರ ರಾಜ್ಯ ಅಂದ್ರೆ ದೇವರ ಪ್ರೀತಿ, ಕರುಣೆ ಮತ್ತೆ ಆಡಳಿತವು ಮನುಷ್ಯರ ನೈಜ ಸಮಸ್ಯೆಗಳ ಮಧ್ಯೆ ಪ್ರಾಯೋಗಿಕವಾಗಿ ಹಸ್ತಕ್ಷೇಪ ಮಾಡುವುದು. ಓಹೋ, ಪ್ರಾಕ್ಟಿಕಲ್ ಆಗಿ? ಹೌದು. ಒಬ್ಬ ವ್ಯಕ್ತಿ ಕಾಯಿಲೆಯಿಂದ ನರಳುತ್ತಿರುವಾಗ ಆತನಿಗೆ ನೀವು ತತ್ವಜ್ಞಾನದ ಪಾಠ ಮಾಡಿದ್ರೆ ಅದು ಆತನಿಗೆ ಅರ್ಥ ಆಗಲ್ಲ. ನಿಜ. ಆತನಿಗೆ ಬೇಕಾಗಿರೋದು ಗುಣಪಡಿಸುವಿಕೆ, ಕರುಣೆ ಮತ್ತು ಸಾಂತ್ವನ. ರೋಗಿಗಳನ್ನ ವಾಸಿ ಮಾಡೋದು ಕೇವಲ ಒಂದು ಅದ್ಭುತ ಅಲ್ಲ, ಅದು ದೇವರ ಕಾಳಜಿಯ ಪ್ರತ್ಯಕ್ಷ ರೂಪ. ನೀವು ಅವರ ಕಷ್ಟಗಳನ್ನ ನೀಗಿಸಿದಾಗ ಅವರ ಹೃದಯವು ನಿಮ್ಮ ಸಂದೇಶವನ್ನ ಕೇಳಲು ತಾನಾಗಿಯೇ ತೆರೆದುಕೊಳ್ಳುತ್ತೆ. ಎಂಥ ಅದ್ಭುತವಾದ ಕ್ರಮ ಇದು! ಅದಕ್ಕಾಗಿಯೇ ಯೇಸು ಮೊದಲು ವಾಸಿ ಮಾಡಿ ಆಮೇಲೆ ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದಿದೆ ಅಂತ ಸಾರಿ ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದು. ಮೊದಲು ಕರುಣೆ, ಆಮೇಲೆ ಸಂದೇಶ. ಸರಿ, ರೋಗಿಗಳನ್ನ ವಾಸಿ ಮಾಡಿದ ನಂತರ ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದಿದೆ ಅಂತ ಸಾರಬೇಕು ಅಂತ ಮೂಲಗಳು ಹೇಳ್ತವೆ. ಆದ್ರೆ ಇದನ್ನ ಆ ಸಾಮಾನ್ಯ ಜನರಿಗೆ, ಆ ಊರಿನ ಕುಟುಂಬಗಳಿಗೆ ಹೇಗೆ ಅರ್ಥವಾಗುವಾಗಿ ಹೇಳ್ಕೊಡೋದು? ಇಲ್ಲಿಯೇ ಆ ಡಿಸ್ಕವರಿ ಬೈಬಲ್ ಸ್ಟಡಿ ಅಥವಾ ಡಿಬಿಎಸ್ ಎಂಬ ವಿಧಾನ ಬರೋದು. ಅಲ್ಲೋ, ಇದು ದೇವರ ವಾಕ್ಯವನ್ನ ಕಲಿಯಲು ಹೇಗೆ ಸಹಾಯ ಮಾಡುತ್ತೆ? ನಾನೇ ನಿಂತ್ಕೊಂಡು ಎಲ್ರಿಗೂ ಪಾಠ ಮಾಡೋದಕ್ಕೂ ಈ ಡಿಬಿಎಸ್ ಗುಂಪಿನಲ್ಲಿ ಕಲಿಯೋದಕ್ಕೂ ಏನ್ ವ್ಯತ್ಯಾಸ? ಬಹಳ ದೊಡ್ಡ ವ್ಯತ್ಯಾಸವಿದೆ. ಸಾಂಪ್ರದಾಯಿಕ ಬೋಧನೆಯಲ್ಲಿ ಒಬ್ರು ಮಾತನಾಡ್ತಾರೆ, ಉಳಿದವರೆಲ್ಲರೂ ಸುಮ್ನೆ ಕುಳಿತು ಕೇಳಿಸ್ಕೊಳ್ತಾರೆ. ಹೌದು, ಸೇಮ್ ಶಾಲೆಯ ತರಗತಿಯ ಹಾಗೆ ಇರುತ್ತೆ. ಆದ್ರೆ ಡಿಸ್ಕವರಿ ಬೈಬಲ್ ಸ್ಟಡಿ ಅಥವಾ ಶೋಧನಾತ್ಮಕ ಬೈಬಲ್ ಅಧ್ಯಯನ ಸಂಪೂರ್ಣವಾಗಿ ಭಿನ್ನವಾಗಿದೆ. ಹೇಗೆ? ಇಲ್ಲಿ ಯಾರೂ ಭಾಷಣಕಾರರೂ ಇರಲ್ಲ. ಆ ಸಮಾಧಾನದ ವ್ಯಕ್ತಿಯ ಮನೆಯಲ್ಲಿ ಅವರ ಕುಟುಂಬದವರೆಲ್ಲರೂ ವೃತ್ತಾಕಾರವಾಗಿ, ರೌಂಡ್ ಆಗಿ ಒಟ್ಟಿಗೆ ಸೇರ್ತಾರೆ. ಬೈಬಲಿನ ಒಂದು ಸಣ್ಣ ಕಥೆಯನ್ನ ಓದಲಾಗುತ್ತೆ. ನಂತರ
ಗುಂಪಿನಲ್ಲಿರುವ ಪ್ರತಿಯೊಬ್ಬರೂ ಕೆಲವು ಸರಳವಾದ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾರೆ. ಎಂಥ ಪ್ರಶ್ನೆಗಳು? ಈ ಕಥೆ ದೇವರ ಬಗ್ಗೆ ಏನು ಹೇಳುತ್ತೆ, ಈ ಕಥೆ ಮನುಷ್ಯರ ಸ್ವಭಾವದ ಬಗ್ಗೆ ಏನು ಹೇಳುತ್ತೆ ಅಂತ. ಓಹೋ. ಇಲ್ಲಿ ಹೊರಗಿನಿಂದ ಬಂದ ವ್ಯಕ್ತಿ ಉತ್ತರಗಳನ್ನ ಕೊಡಲ್ಲ. ಬದಲಾಗಿ ಆ ಕುಟುಂಬದವರೇ ಸ್ವತಃ ದೇವರ ವಾಕ್ಯದಲ್ಲಿರೋ ಸತ್ಯವನ್ನ ಶೋಧಿಸಿ ಕಂಡುಕೊಳ್ತಾರೆ. ವಾವ್! ತಾವೇ ಸ್ವತಃ ಕಂಡುಕೊಂಡ ಸತ್ಯವು ಮನುಷ್ಯನ ಮನಸ್ಸಿನಲ್ಲಿ ಎಂದಿಗೂ ಅಳಿಸಿ ಹೋಗದ ಹಾಗೆ ಬೇರೂರುತ್ತದೆ. ಖಂಡಿತ ಇದು ಅವರ ಸ್ವಂತ ಆವಿಷ್ಕಾರ ಆಗಿರುತ್ತೆ. ಹಾಗಾದ್ರೆ ಇದರ ಅರ್ಥವೇನು? ತಾವು ಕಲಿತದ್ದನ್ನ ತಾವೇ ಅನ್ವೇಷಿಸುವುದು ಬಹಳ ಶಕ್ತಿಶಾಲಿ ವಿಧಾನ. ಹೌದು. ಆದರೆ ಕೇವಲ ಹೊಸ ವಿಷಯಗಳನ್ನ ಕಲ್ತ್ಕೊಂಡು ಸುಮ್ನಾಗೋದಾ? ಎಲ್ಲವನ್ನೂ ಮಾಡಿದ್ಮೇಲೆ ಈ ಕೆಲಸ ಮುಗಿಯಿತಾ? ಇಲ್ಲವೇ ಇಲ್ಲ. ಹೊಸ ಊರಿಗೆ ಹೋದೆವು, ಸಮಾಧಾನದ ವ್ಯಕ್ತಿಯನ್ನ ಕಂಡುಕೊಂಡೆವು, ಊಟ ಮಾಡಿದೆವು, ಪ್ರಾರ್ಥಿಸಿದೆವು, ವಾಕ್ಯವನ್ನ ಕಲಿತೆವು. ನಮ್ಮ ಮೂಲಗಳು ನಿಳುವಂತೆ ಇಲ್ಲಿಯೇ ಶಿಷ್ಯತ್ವದ ಅತಿ ಮುಖ್ಯವಾದ ಭಾಗ ಬರುತ್ತೆ. ಅದೇ ಹೊಣೆಗಾರಿಕೆ, ಅಂದ್ರೆ ಅಕೌಂಟಬಿಲಿಟಿ. ಕರೆಕ್ಟ್. ಆ 70 ಮಂದಿ ಶಿಷ್ಯರು ಕೇವಲ ಕೆಲಸ ಮುಗಿಸಿ ತಮ್ಮ ಮನೆಗಳಿಗೆ ಹೋಗಲಿಲ್ಲ. ಬದಲಾಗಿ ಯೇಸುವಿನ ಬಳಿಗೆ ಹಿಂತಿರುಗಿ ಬಂದು ವರದಿ ಒಪ್ಪಿಸಿದ್ರು. ಹೌದು. ನನಗೆ ಇದು ಜಿಮ್ಗೆ ಹೋದಾಗಿನ ಅನುಭವವನ್ನು ನೆನಪಿಸ್ತಿದೆ. ಓಹೋ, ಹೇಗೆ? ನಾವು ಜಿಮ್ಗೆ ಸೇರಿದಾಗ ಕೋಚ್ ಬಂದು ನಿನ್ನೆ ವ್ಯಾಯಾಮ ಮಾಡಿದ್ಯಾ, ಸರಿಯಾಗಿ ಡಯಟ್ ಫಾಲೋ ಮಾಡ್ತಿದ್ಯಾ ಅಂತ ಕೇಳಲಿಲ್ಲ ಅಂದ್ರೆ ನಾವು 4 ದಿನಕ್ಕೆ ಜಿಮ್ ಬಿಟ್ಟು ಮೈಗಳರಾಗ್ತೀವಿ. ಹೌದು, ಖಂಡಿತ. ಹಾಗೆಯೇ ಈ ಹೊಣೆಗಾರಿಕೆ ನಮ್ಮನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಸದಾ ಎಚ್ಚರವಾಗಿಡುತ್ತೆ. ಡಿಬಿಎಸ್ ಗುಂಪುಗಳಲ್ಲಿ ಕೂಡ ಇದೇ ರೀತಿಯ ಹೊಣೆಗಾರಿಕೆ ಇರುತ್ತಾ? ನಿಮ್ಮ ಜಿಮ್ಮುನ ಉದಾಹರಣೆ ಅತ್ಯಂತ ನಿಖರವಾಗಿದೆ. ಇದನ್ನ ನಾವು ದೊಡ್ಡ ಚಿತ್ರಕ್ಕೆ ಸಂಪರ್ಕಿಸಿದ್ರೆ, ಮನುಷ್ಯನ ಸಹಜ ಸ್ವಭಾವ ಏನಂದ್ರೆ ಯಾವ ವಿಷಯದಲ್ಲಿ ಹೊಣೆಗಾರಿಕೆ ಇರಲ್ವೋ ಅಲ್ಲಿ ಆತ ಸುಲಭವಾಗಿ ಜಾರಿಕೊಳ್ತಾನೆ. ನಿಜ. ಆ 70 ಮಂದಿ ಯೇಸುವಿನ ಬಳಿಗೆ ವಾಪಸ್ ಬಂದು ಸಂತೋಷದಿಂದ ವರದಿ ಒಪ್ಪಿಸಿದ್ದು ಕೇವಲ ಲೆಕ್ಕಾಚಾರಕ್ಕಾಗಿ ಅಲ್ಲ, ಅದು ಅವರ ನಂಬಿಕೆಯನ್ನ ಮತ್ತಷ್ಟು ಬಲಪಡಿಸುವ ಪ್ರಕ್ರಿಯೆಯಾಗಿತ್ತು. ತಾವು ಏನೆಲ್ಲ ಅದ್ಭುತಗಳನ್ನ ನೋಡಿದೆವು, ದೇವರು ಹೇಗೆ ಕೆಲಸ ಮಾಡಿದ್ರು ಅನ್ನೋದನ್ನ ಹಂಚಿಕೊಂಡಾಗ ಇದೀ ಗುಂಪಿನ ಉತ್ಸಾಹ ಹೆಚ್ಚಾಯಿತು. ಓಹೋ, ಡಿಬಿಎಸ್ ಗುಂಪುಗಳಲ್ಲಿ ಕೂಡ ಇದೇ ರೀತಿಯಾಗುತ್ತಾ? ಹೌದು. ಡಿಸ್ಕವರಿ ಬೈಬಲ್ ಸ್ಟಡಿ ಗುಂಪುಗಳಲ್ಲಿ ಕೂಡ ಈ ಹೊಣೆಗಾರಿಕೆಯೇ ಕೇಂದ್ರಬಿಂದು. ಕೇವಲ ಹೊಸ ಕಥೆಯನ್ನ ಓದುವ ಮುನ್ನ ಪ್ರತಿಯೊಬ್ಬರೂ ಹಿಂದಿನ ವಾರದ ಬಗ್ಗೆ ಉತ್ತರಿಸಬೇಕಾಗುತ್ತೆ. ಅಂದ್ರೆ ಏನೆಂದು ಕೇಳ್ತಾರೆ? ಕಳೆದ ವಾರ ನಾವು ಕಲಿತದ್ದನ್ನ ನೀವು ನಿಮ್ಮ ಜೀವನದಲ್ಲಿ ಹೇಗೆ ಪಾಲಿಸಿದಿರಿ ಮತ್ತು ದೇವರ ವಾಕ್ಯದ ಮೂಲಕ ನೀವು ಕಲಿತ ಸತ್ಯವನ್ನ ಈ ವಾರ ಯಾರೊಂದಿಗೆ ಹಂಚಿಕೊಂಡಿರಿ ಅಂತ. ವಾವ್! ಈ ಪ್ರಶ್ನೆಗಳು ಕೇಳುಗರನ್ನ ಕೇವಲ ಸೈದ್ಧಾಂತಿಕ ಪಂಡಿತರನ್ನಾಗಿ ಮಾಡಲ್ಲ, ಬದಲಾಗಿ ಅವರ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ನಿಜವಾದ ಶಿಷ್ಯರನ್ನಾಗಿ ಮಾರ್ಪಡಿಸುತ್ತವೆ. ಖಂಡಿತ. ಆಚರಣೆಯಿಲ್ಲದ ಜ್ಞಾನ ಕೇವಲ ಮಾಹಿತಿ, ಆಚರಣೆಯಲ್ಲಿರುವ ಜ್ಞಾನವೇ ನಿಜವಾದ ಶಿಷ್ಯತ್ವ. ನಿಜಕ್ಕೂ ವಾಕ್ಯವನ್ನ ಆಚರಣೆಗೆ ತರುವುದು ಮತ್ತು ಅದನ್ನ ಬೇರೆಯವರೊಂದಿಗೆ ಹಂಚಿಕೊಳ್ಳುವುದು ನಿರಂತರವಾಗಿ ನಡೀತಿದ್ರೆ ಆ ಸಣ್ಣ ಗುಂಪು ಕಾಲಕ್ರಮೇಣ ತಾನಾಗಿಯೇ ಬೆಳೆಯುವ ಒಂದು ದೊಡ್ಡ ಚಳುವಳಿಯಾಗಿ ಬದಲಾಗುತ್ತೆ. ಹೌದು. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು. ನಮ್ಮ ಅಧ್ಯಯನದ ಮೂಲಗಳ ಪ್ರಕಾರ ಆ 70 ಜನರು ಹಿಂತಿರುಗಿ ಬಂದು ವರದಿ ನೀಡುವಾಗ ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂತ ಬಹಳ ಉತ್ಸಾಹದಿಂದ ಹೇಳ್ತಾರೆ. ಅವರಿಗೆ ಸಿಕ್ಕ ಯಶಸ್ಸಿನಿಂದ ಅವರು ಬಹಳ ರೋಮಾಂಚನಗೊಂಡಿದ್ರು. ಆಗ ಯೇಸುಕ್ರಿಸ್ತರು ಅವರಿಗೆ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷಪಡದೆ ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರ್ತವೆ ಎಂದು ಸಂತೋಷಪಡಿರಿ ಅಂತ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾರೆ. ಹೌದು. ಇದರ ಹಿಂದಿನ ಆಳವಾದ ಅರ್ಥವೇನು? ನಮಗೆ ಸಿಗುವ ಯಶಸ್ಸು ನಮ್ಮ ತಲೆಗೇರಬಾರದು ಎಂಬುದೇ. ಹೌದು. ಇದು ಒಂದು ಅತ್ಯಂತ ಮಹತ್ವದ ಪಾಠ. ಮನುಷ್ಯನಿಗೆ ಸ್ವಲ್ಪ ಯಶಸ್ಸು ಅಥವಾ ಶಕ್ತಿ ಸಿಕ್ಕ ತಕ್ಷಣ ಇದೆಲ್ಲ ನನ್ನದೇ ಸಾಮರ್ಥ್ಯದಿಂದ ಆಯ್ತು ಅನ್ನೋ ಅಹಂಕಾರ ಬರೋದು ಸಹಜ. ನಿಜ. ಅದ್ಭುತಗಳನ್ನ ಮಾಡೋದು, ರೋಗಿಗಳನ್ನ ವಾಸಿ ಮಾಡೋದು ಅಥವಾ ನೂರಾರು ಜನರನ್ನ ಸೇರ್ಸೋದು ಇವೆಲ್ಲವೂ ಕೇವಲ ಸಾಧನಗಳೇ ಹೊರತು ಅದೇ ಅಂತಿಮ ಗುರಿಯಲ್ಲ. ಓಹೋ. ಯೇಸುಕ್ರಿಸ್ತರು ಆ ಶಿಷ್ಯರಿಗೆ ನೆನಪಿಸ್ತಿರೋದೇನಂದ್ರೆ, ನಿಮ್ಮ ಅತಿದೊಡ್ಡ ಆಸ್ತಿ ನೀವು ಮಾಡುವ ಅದ್ಭುತಗಳಲ್ಲ, ಬದಲಾಗಿ ದೇವರೊಂದಿಗಿನ ನಿಮ್ಮ ಸಂಬಂಧ. ವಾವ್! ನಾವು ಎಷ್ಟೇ ದೊಡ್ಡ ಕೆಲ್ಸಗಳನ್ನ ಮಾಡಿದ್ರೂ ನಮ್ಮ ಹೃದಯದಲ್ಲಿ ದೇವರಿಗಿರುವ ಸ್ಥಾನವೇ ಅತ್ಯಂತ ಶ್ರೇಷ್ಠವಾದದ್ದು. ಖಂಡಿತ. ಈ ಎಚ್ಚರಿಕೆಯು ಶಿಷ್ಯರನ್ನ ಸದಾ ವಿನಯದಿಂದಿರಲು ಮತ್ತೆ ದೇವರ ಮೇಲಿನ ಅವಲಂಬನೆಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಖಂಡಿತ. ಎಂತಹ ಅದ್ಭುತವಾದ ಸಮತೋಲನ ಇದು! ಈ ಇಡೀ ಅಧ್ಯಯನವನ್ನ ನಾವು ಒಮ್ಮೆ ಹಿಂತಿರುಗಿ ನೋಡಿದಾಗ ನಮ್ಗೆ ಆಶ್ಚರ್ಯವಾಗುತ್ತೆ ಅಲ್ವಾ? ಹೌದು. ಯೇಸುಕ್ರಿಸ್ತರು 2000 ವರ್ಷಗಳ ಹಿಂದೆ ಕೇವಲ ಸಾಮಾನ್ಯ ಜನರನ್ನ ಬಳಸಿ ಯಾವುದೇ ದೊಡ್ಡ ಸಂಪನ್ಮೂಲಗಳಿಲ್ಲದೆ ಮನೆಗಳಲ್ಲಿ ಊಟ ಮಾಡುತ್ತಾ
ಸರಳವಾದ ಗುಂಪುಗಳ ಮೂಲಕ ಇಡೀ ಪ್ರಪಂಚವನ್ನ ಬದಲಾಯಿಸುವಂತಹ ಒಂದು ಬೃಹತ್ ಚಳುವಳಿಯನ್ನ ಶುರು ಮಾಡಿದ್ರು. ನಿಜ. ಪ್ರಾರ್ಥನೆ ಮಾಡೋದು, ಇಬ್ಬಿಬ್ಬರಾಗಿ ಹೋಗೋದು, ಸಮಾಧಾನದ ವ್ಯಕ್ತಿಯನ್ನ ಹುಡುಕೋದು, ಅವರೊಂದಿಗೆ ಊಟ ಮಾಡಿ ಸಂಬಂಧ ಬೆಳೆಸೋದು, ಕಾಯಿಲೆ ವಾಸಿ ಮಾಡೋದು, ವಾಕ್ಯವನ್ನ ಒಟ್ಟಿಗೆ ಶೋಧಿಸೋದು. ಮತ್ತು ಕೊನೆಯಲ್ಲಿ ಹೊಣೆಗಾರಿಕೆಯನ್ನ ತೆಗೆದುಕೊಳ್ಳೋದು. ಇದು ಅಸಾಧ್ಯವಾದದ್ದೇನೋ ಆಗಿರಲಿಲ್ಲ. ಖಂಡಿತ ಅಲ್ಲ. ಬದಲಾಗಿ ಇದು ಅತೀ ಸರಳವಾದ, ಆದರೂ ಮನುಷ್ಯನ ಮನಸ್ಸನ್ನ ಆಳವಾಗಿ ಸ್ಪರ್ಶಿಸುವ ಹೆಜ್ಜೆಗಳಾಗಿದ್ದವು. ಹೌದು. ಹಾಗಾದ್ರೆ ಇಂದಿನ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ಬಗ್ಗೆ ಯೋಚಿಸೋಣ. ಹ್ಮ್. ನಮ್ಮದೇ ನೆರೆಹೊರೆಯಲ್ಲಿ, ನಮ್ಮದೇ ಅಪಾರ್ಟ್ಮೆಂಟ್ ಅಥವಾ ಗಲ್ಲಿಗಳಲ್ಲಿ ಇಂಥ ಸರಳವಾದ ಹೆಜ್ಜೆಗಳನ್ನು ಅನುಸರಿಸಲು ನಮಗೆ ಇರುವ ಅಡೆತಡೆಗಳೇನು? ನಾವೇಕೆ ಈ ಸರಳ ಮಾರ್ಗವನ್ನ ಬಿಟ್ಟು ಸಂಕೀರ್ಣವಾದ ಕಟ್ಟಡಗಳನ್ನು ಕಟ್ಟುವ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ದಾರಿಗಳನ್ನು ಹುಡುಕ್ತಿದ್ದೇವೆ? ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಪಕ್ಕದ ಮನೆಯವರೊಂದಿಗೆ ಕುಳಿತು ಊಟ ಮಾಡೋದು, ಅವರ ಕಷ್ಟ ಸುಖ ಆಲಿಸುವುದು ಮತ್ತು ಸರಳವಾಗಿ ದೇವರ ವಾಕ್ಯವನ್ನ ಹಂಚಿಕೊಳ್ಳೋನು, ಇದನ್ನ ಮಾಡಲು ನಮಗೆ ಯಾವ ಪದವಿಯೂ ಬೇಕಾಗಿಲ್ಲವಲ್ವೇ? ಖಂಡಿತ ಬೇಕಾದಿಲ್ಲ. ನಾವೆಲ್ಲರೂ ಈ ಬಗ್ಗೆ ಗಂಭೀರವಾಗಿ ನಮ್ಮದೇ ಆದ ರೀತಿಯಲ್ಲಿ ಯೋಚಿಸಬೇಕು. ಹೌದು, ಪ್ರತಿಯೊಬ್ಬರೂ ಯೋಚಿಸಬೇಕು. ನೀವು ಕೇವಲ ವಿಶ್ವಾಸಿಯಲ್ಲ, ನೀವೊಬ್ಬ ಶಿಷ್ಯರು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ.